ಗುರುಗಳೇ, ಎಲ್ರಿಗೂ ವಂದನೆಗಳು ಹೇಳ್ತಾ ಇವತ್ತಿನ ಈ ಒಂದು ವಚವಸವಡಿನ ಶುರು ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಶುರು ಮಾಡ್ತಾ ಇದ್ದೀನಿ. ಓಕೆ, ನೋಡಿ ಸ್ನೇಹಿತರೆ, ನಿರ್ಮಲಾ ಅಂತ ಹೇಳ್ಬಿಟ್ಟು ಹೆಸರಾಗಿರುತ್ತೆ. ಇವರ ಒಂದು ಕರ್ತವ್ಯ ಅಂದರೆ ಇವರ ಒಂದು ಉದ್ಯೋಗ ಬಂದ್ಬಿಟ್ಟು ಅಡ್ವೊಕೇಟ್ ಆಗಿರ್ತಾರೆ. ಇವರಿಗೆ 37 ವರ್ಷ ವಯಸ್ಸಾಗಿರುತ್ತೆ. ಇವರ ಒಂದು ಜೀವನದಲ್ಲಿ ಮಾಡಿದಂಥ ತಪ್ಪು ಏನಪ್ಪ ಅಂತಂದರೆ ಪ್ರೀತಿಸಿ ದೊಡ್ಡ ಎಡವಟ್ಟು ಮಾಡಿಕೊಂಡಿದ್ದು ಅದೇ ಒಂದು ಇವತ್ತಿನ ಈ ಒಂದು ಪರಿಸ್ಥಿತಿಗೆ ಕಾರಣವಾಗಿದೆ ಅಂತ ಹೇಳ್ಬೋದು. ಏನಪ್ಪ ಆಗಿದೆ ಇವರ ಒಂದು ಪರಿಸ್ಥಿತಿ ಮತ್ತು ಕಾರಣಗಳು ಏನೇನಪ್ಪ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ ನೋಡ್ಬೋದು. ಮುಸ್ಲಿಂ ಅಂತ ಗೊತ್ತಿದ್ರೂ ಸಹ ಯಾಮಾರಿ ಸುಖ ಅನುಭವಿಸಿದೆ ಅವನ ಜೊತೆ ಸೇರಿಕೊಂಡು. ಆದರೂ ಕೂಡ ಚೆನ್ನಾಗಿ ಹಾಕಿ ದೆಂಗಿದ್ದ. ನಂತರ ಮದುವೆ ಆಗಲ್ಲ ಅಂತ ಅಂದುಬಿಟ್ಟ. ಏಕೆಂದರೆ ಸ್ನೇಹಿತರೆ, ಅವರ ಮನೆಯ ಒಂದು ಸಂಪ್ರದಾಯನೇ ಬೇರೆ ಇರುತ್ತೆ ಮತ್ತು ಇವರ ಮನೆಯ ಒಂದು ಸಂಪ್ರದಾಯನೇ ಬೇರೆ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಇನ್ನು ಏನೇನಾಯಿತು ಅನ್ನೋದ್ರ ಬಗ್ಗೆ ಇಲ್ಲಿ ಚಾಚು ತಪ್ಪಂಗಿಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ ಏನಪ್ಪ ಹೇಳಿದ್ದಾರೆ ಅಂತಂದರೆ, ಎಷ್ಟು ಸುಖ ಕೊಟ್ಟಿದ್ದೆ ಅಂತ ಅಂದರೆ ಆತನಿಗೆ ಜೀವನದಲ್ಲಿ ಮತ್ತೊಮ್ಮೆ ಕೇಳಬಾರ್ದು ಅಂಥ ಒಂದು ಸುಖವನ್ನು ಕೊಟ್ಟಿದ್ದೆ ಅಂತ ಇಲ್ಲಿ ಮೊದಲನೇ ಹೇಳಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಎರಡನೇದು ಬಂದ್ಬಿಟ್ಟು, ಹಾಗೆ ಮಾಡು ತಗೋ ಅಂತ ಹೇಳ್ಬಿಟ್ಟು ಬಿಚ್ಚಿ ಪೂರ್ತಿಯಾಗಿ ಕಿತ್ತು ಗುಡ್ಡೆ ಹಾಕುವ ತನಕ ಬಿಟ್ಟಿರಲಿಲ್ಲ. ಅವತ್ತು ಅಷ್ಟೊಂದು ತುಂಬಾ ಆಸೆ ಬಂದಿತ್ತು ಅಂತ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು, ಎಲ್ಲ ಮುಗಿದ ಮೇಲೆ ತಗೋ ಚಂಬು ಅಂತ ಹೇಳಿ ಕೈಗೆ ಕೊಟ್ಬಿಟ್ಟು, ಮನೆಯಲ್ಲಿ ಸಂಪ್ರದಾಯ ಬೇರೆ ಇದೆ, ನಿಮ್ಮ ಮನೆಯಲ್ಲಿ ಸಂಪ್ರದಾಯ ಬೇರೆ ಇದೆ, ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಕೈ ಮುಗಿದ್ಬಿಟ್ಟು ಹೊರಟ್ಬಿಟ್ಟ ಅಂತ ಇಲ್ಲಿ ಹೇಳ್ಕೊಂಡಿರ್ತಾರೆ. ಇನ್ನು ಜಾಣ್ಮೆಯ ಒಂದು ನಿರ್ಧಾರದ ಬಗ್ಗೆ ಇಲ್ಲಿ ಸಾಕಷ್ಟು ಮಾಹಿತಿನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಏನೇನಪ್ಪ ಅಂತ ನೋಡೋದಾದರೆ, ಅದಕ್ಕೆ ಕುರುಬರ ಪೈಕಿ ಇದ್ದರೆ ಮಾತ್ರನೇ ಓಕೆ ಮಾಡ್ತೀನಿ ಇನ್ನು ಮುಂದೆ, ಅದು ಅವರ ಬಗ್ಗೆ ಹೆಚ್ಚಾಗಿ ತಿಳಿದುಕೊಂಡಿದ್ರೆ ಮಾತ್ರ, ಇಲ್ಲ ಅಂದರೆ ಹತ್ರಕ್ಕೂ ಸಹ ನಾನು ಬಿಟ್ಕೊಳಲ್ಲ ಮತ್ತು ಮಾತಾಡೋದು ಇಲ್ಲ ಅಂತಲ್ಲಿ ಹೇಳಿದ್ದಾರೆ. ಇಲ್ಲ ಅಂದರೆ ಸುಖ ಕೊಡೋಕ್ಕೆ ಹೋಗಲ್ಲ ಮತ್ತು ಹತ್ತಿರಕ್ಕೂ ಸಹ ಬಿಟ್ಟಿಕೊಳ್ಳಲ್ಲ. ಪ್ರಪಂಚದಲ್ಲಿ ಫ್ರೆಂಡ್ಸ್ ಆಗಿ ಇರೋಣ ಅಂತ ಬರ್ತಾರೆ, ಆಮೇಲೆ ಬೇಕಾದ್ದನ್ನು ಮಾಡ್ತಾರೆ, ಯಾಮಾರಿದ್ರೆ ಅಷ್ಟೇ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ. ಸ್ನೇಹಿತರೆ, ಇವ್ರ ಹತ್ರ ಒಂದು ಕಾರ್ ಇದೆ, ಅದ್ರ ಬಗ್ಗೆ ಇಲ್ಲಿ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು. ಅದನ್ನು ಏನೇನಪ್ಪ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಆಫ್ ರೋಡ್ ಕೆಪಬಿಲಿಟಿ ಇದೆ. ಇದು ಬಿಲ್ಟ್ ಫಾರ್ ರಫ್ ಟೆರೈನ್ ವಿತ್ 4x4 ಡ್ರೈವ್ ಟ್ರೈನ್, ಹೈ ಗ್ರೌಂಡ್ ಕ್ಲಿಯರೆನ್ಸ್ ಅಂಡ್ ಸ್ಟ್ರಾಂಗ್ ಸಸ್ಪೆನ್ಷನ್. Powerful engines comes with 2L petrol and 2.2L diesel engines. Both are refined and torquey. ಕನ್ವರ್ಟೇಬಲ್ ರೂಪ್ಸ್ ಎಲ್ಲ ಇರುತ್ತೆ ಸ್ನೇಹಿತರೆ. ಆಪ್ಷನ್ಸ್ಗಳು ಇಷ್ಟೊಂದು ನೋಡ್ಕೋಬೋದು ನೀವು. ಇನ್ನು ನೆಕ್ಸ್ಟ್ ಮಾಡರ್ನ್ ಫ್ಯೂಚರ್ ಬಗ್ಗೆ ಹೇಳ್ಬೇಕಂದ್ರೆ ಟಚ್ ಸ್ಕ್ರೀನ್ ಇರುತ್ತೆ, ಓಕೆನಾ. ಆಮೇಲೆ ಕ್ರೂಸಲ್ ಕಂಟ್ರೋಲ್ಸ್ ಇರುತ್ತೆ ಮತ್ತು ರಿಯರ್ ಕ್ಯಾಮ್ರಾ, ಆ್ಯಪ್ಸ್, ಡ್ಯೂಯಲ್ ಏರ್ ಬಾಕ್ಸ್ ಅನ್ನು ಕೊಟ್ಟಿದ್ದಾರೆ. ಮತ್ತು ಬೋಲ್ಡ್ ಜೀಪ್ ಸ್ಟೈಲ್ಸು, ಲುಕ್ ಅಟ್ರಾಕ್ಷನ್ಸ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ನ್ಯೂ ಜನ್ರೇಷನ್ ತಾರ್ ಇದು. ಆಫರ್ಸ್ ಬೆಟರ್ ಕ್ಯಾಬಿನ್ ಸ್ಪೇಸು, ಕಂಫರ್ಟೇಬಲ್ ಸೀಟ್ಸು ಆ್ಯಂಡ್ ಡೀಸೆಂಟ್ ರೈಡ್ ಕ್ವಾಲಿಟಿ. ಆರಾಮಾಗಿ ಲಕ್ಸುರಿಯಾಗಿ ಕುತ್ಕೊಂಡು ಹೋಗ್ಬೋದು. ಆಫ್ ರೋಡಲ್ಲೂ ಮಾತ್ರ ಚಿಂದಿ ಇರುತ್ತೆ. ಅಂದರೆ ನೀವೆಲ್ಲ ಟ್ರೆಕ್ಕಿಂಗ್ ಹೋಗ್ತಿದ್ದೀರಾ, ಅಲ್ಲಿ ಇಲ್ಲಿ ಎಲ್ಲರೂ ಹೋಗ್ತಾ ಇದ್ದೀರಾ ಬೆಟ್ಟ ಹತ್ರ ಅಂತಂದರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ಹೇಳ್ಬೋದು, ಓಕೆನಾ.